ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಆರ್ಎಸ್ ವಿತ್ ನಿಖಿತಾ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್. ನೀವು ಯಾವತ್ತು ನೋಡ್ತೀರೋ ಅವತ್ತಿನ ದಿನ ನಿಮಗೆ ರೆಸನೇಟ್ ಆಗ್ತದೆ. ಯಾವತ್ತು ನಿಮಗೆ ಮೆಸೇಜ್ ಕೊಡಬೇಕಂತಿರ್ತದಲ್ಲ ಅವಾಗ ನಿಮ್ಮ ಕಣ್ಣು ಮುಂದೆ ಬರ್ತೈತಿ, ನೀವು ನೋಡ್ತೀರ ಅದನ್ನು. ಯಾರದೇ ವಿಡಿಯೋ ಆಗಿರಲದ. ಓಕೆ, ಇವತ್ತಿನ ಟಾಪಿಕ್ ಏನಂತಂದ್ರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ತಿರಲ್ಲ, ನಿಮ್ಮದು ಪರ್ಸನಿನ ಜೊತೆಗೆ ನಿಮ್ಮದು ಮಾತುಕತೆಗಳೆಲ್ಲ ಬಂದಾಗ್ಯಾವು. ವಾಟ್ಸಪ್ನಾಗ ಮೆಸೇಜ್ ಇಲ್ಲ, ಫೋನ್ ಬಂದಾಗೈತಿ, ಬ್ಲಾಕ್ ಮಾಡ್ಯಾರ, ಏನೇನೋ ಹೇಳ್ತಿರಲ್ಲ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಅಲ್ಲಿ ಏನು ನಡೆದೈತಿ ಅಂತ ನೋಡೋಣ. ಓಕೆ, ನಿಮ್ಮ ಪರ್ಸನಿಂದೊಳ ಜೀವನದಲ್ಲಿ ನೋ ಕಾಂಟ್ಯಾಕ್ಟ್, ನನ್ನ ವ್ಯೂವರ್ಸಿಂದ ಪರ್ಸನಿಂದ ನೋ ಕಾಂಟ್ಯಾಕ್ಟ್ ಏನು ನಡೆದಿದೆ ಅಂತ ನೋಡೋಣ. ಓಕೆ, ಹೋದ ಸಲ ಮಾಡಿದ್ದೆ. ಪಾಲಿಟಿಕ್ಸ್ ನಡೀತಾ ಇದೆ ಅವ್ರ ಜೀವನದಾಗ. ಗುಡ್, ಬಿಟ್ಟು ಹೋದ್ರೆ ಹಿಂಗೆ ಆಗ್ಬೇಕಲ್ಲ. ನೋಡೋಣ ಶೇರಿಂಗ್ ಯಾರು ಏನು ಶೇರ್ ಮಾಡ್ತಿದಾರೆ. ಪಾಸಿಬಿಲಿಟೀಸ್. ಓಕೆ, ಇಲ್ಲಿ ನೋಡ್ರಿ ಎಷ್ಟು ವಿಚಾರಗಳು ನಡೆದವ್ರು. ನಮ್ಮ ನೋ ಕಾಂಟ್ಯಾಕ್ಟ್ ಇದಾರಲ್ಲ, ನಿಮ್ಮ ಪರ್ಸನಿನ ಜೀವನದಾಗ ಏನು ನಡೆದತ್ತಿಲ್ಲಿ ತಲೆ ತುಂಬ ಬರೀ ವಿಚಾರಗಳು ಬ್ಯಾಡಾಗಿದ್ದು ನೋಡ್ರಿ. ತಲೆ ತಿಂದು ಹೋಗೈತೆ ಅವ್ರ ಜೀವನದಾಗಲ್ಲಿ. ನೆಮ್ಮದಿ ಇಲ್ಲ, ಏನಿಲ್ಲ. ಚೇಂಜಸ್ ಬರ್ತದವು. ಇದರಿಂದ ಏನು ಹೊರಗೆ ಬರ್ತಾರೋ ಏನು ನೋಡೋಣ ಅಂತ. ಯಾವುದೋ ಒಂದು ಹೆಣ್ಮಗಳ ವಿಚಾರದಲ್ಲಿ ಅವರಿಗೆ ತಲೆ ತುಂಬ ವಿಚಾರಗಳು, ಮಾನಸಿಕ ನೆಮ್ಮದಿ ಹಾಳಾಗಿ ಹೋಗಿದೆ. ದೇ ಆರ್ ಡ್ರೀಮಿಂಗ್ ಅಬೌಟ್ ಯು, ದೇ ಆರ್ ಮಿಸ್ಸಿಂಗ್ ಯು. ಸಪ್ರೆಷನ್ ನೋಡ್ರಿ, ಎಷ್ಟು ಸಪ್ರೆಷನ್ ಆಗ್ಯಾರ ಅವ್ರು. ಅಂದರೆ ಎಷ್ಟು ಅವ್ರಿಗೆಲ್ಲ ಏನು ಕಟ್ ಹಾಕ್ಬಿಟ್ಟದೆ ಜೀವನ ಅವ್ರನ್ನಲ್ಲೇ. ಬಂಧಿಸಲ್ಪಟ್ಟಿದ್ದಾರೆ. ಈಗ ಅವ್ರಿಗೆ ತಮ್ಮ ಏನು ತಾವು ಮಾಡಿದ ತಪ್ಪು ಅಂತ ಅರಿವಾಗಿರ್ಬೋದು. ತಮ್ಮದು ಒಳಗಿನ ಮನಸ್ಸಿನ ಕೇಳಬೇಕು ಅಂತ ಒಂದು ಅನ್ನಿಸ್ತಾ ಇದೆ. ನೋಡೋಣ ಏನು ಬರ್ತೈತಿಲ್ಲ. ಓಕೆ, ಈಗ ನಾನು ಇಲ್ಲಿ ನೋಡ್ರಿ, ಇಲ್ಲಿ ಬಂಧಿಸ್ಬಿಟ್ರೆ ಇಲ್ಲಿ ಸ್ವಚ್ಛಂದಾಗ ಹಾರಬೇಕನ್ನೋದು 100% ಅಲ್ಲ. ಮನುಷ್ಯಗೆ ಯಾವನ್ನ ಸ್ವಚ್ಛಂದಾಗ ಹಾರಬೇಕನ್ನೋದು ಆಸೆ ಇರ್ತದೆ. ಇಲ್ಲಿ ಬಂಧಿಸಿದ್ರೆ ಒಬ್ಬರಿಂದ ಯಾರಿಂದನ ಆ ಪರಿಸ್ಥಿತಿಯೊಳಗದನ ಮನುಷ್ಯ. ಅಲ್ಲಿ ಪಾಲಿಟಿಕ್ಸ್ ಅವ್ರ ಜೀವನದಾಗ ಏನೋ ಅಂದರೆ ಯಾರೋ ಅವ್ರನ್ನ ಉಪಯೋಗಿಸ್ಕೊಂತದಾರ. ನಿಮ್ಮ ಪರ್ಸನನ್ನು ಅವ್ರಿಗೆ ಯಾರ ಕಡೆ ಹೋಗ್ಯಾರ ಅಥವಾ ಅವ್ರು ಏನು ಸಿಚುವೇಶನ್ ಅದಾರ, ಅವ್ರ ಜೀವನದಾಗ ಏನು ನಡೀತಾ ಇತ್ತಲ್ಲ ಅಲ್ಲಿ ಅವ್ರನ್ನ ಮಸ್ತಾಗಿ ಅವ್ರು ನಿಮ್ಮ ಪರ್ಸನನ್ನು ಬೇರೆಯವರು ಅವ್ರ ಯೂಸಿಗಾಗಿ ಉಪಯೋಗಿಸ್ಕೊತಿದ್ದಾರೆ. ಓಕೆ, ಅಂದ್ರೆ ಅವ್ರ ಸುತ್ತಮುತ್ತಲ ಜನ ಹೆಂಗದಾರ, ಮುಕ್ವಾಡದಾರ, ಹಿಂದೊಂದದಾರ ಮುಂದೊಂದದಾರ, ಆ ಟೈಪ್ ಅದಾರ. ಮೋಸ ಮಾಡಾರ. ಬೆನ್ನಿಗೆ ಚೂರಿ ಚುಚ್ಚೋರು, ಹಿಂದೊಂದೇ ನೀ ಭಾಳ ಚಲೋ ಅನ್ನೋದು, ಹಿಂದಿಂದ ಹೋಗಿ ಎಲ್ಲರ ಮುಂದೆ ನಿಮ್ಮ ಚಾಡಿ ಹೇಳೋದು, ಆ ಟೈಪ್. ಓಕೆ, ಪಾಲಿಟಿಕ್ಸ್ ಏನು ಎದಕ್ಕೆ ಬಂತಂದು ನೋಡೋಣ ಅಂತ. ಜೀವನದಾಗ ಬರೀ ಡಿಸಪಾಯಿಂಟ್ಸ್ ಅಲ್ಲೇ. ಒಂದು ಕೆಲಸಕ್ಕೆ ಕೈ ಹಾಕಿನಂದ್ರೆ ಒಂದು ಕೆಲಸ ಆಗ್ತಾಯಿಲ್ಲ ಅವರಿಗೆಲ್ಲ. ಓಕೆ, ಅವ್ರು ಏನದು ಒಂದೇನೋ ಮೋಟಿವೇಶನ್ ಮಾಡ್ಕೊತಾರೆ, ನಾ ಹಿಂಗೆ ಮಾಡ್ಕೋಬೇಕಂತಂದು ಇಲ್ಲ, ಆಗ್ತಾಯಿಲ್ಲ. ಗ್ರೋತ್ ಆಗ್ತಾಯಿಲ್ಲ ಜೀವನದಾಗ. ಏನೋ ಒಂದು ಆ್ಯಕ್ಷನ್ ತೊಗೋಬೇಕಂತ ಹೋಗ್ತಾರೆ, ಅದಕ್ಕೂ ಒಂದು ಆಗ್ತಾಯಿಲ್ಲ. ಬರೀ ಡಿಸಪಾಯಿಂಟ್ಸ್. ಅವ್ರಿಗೆ ಏನು ಮಾಡ್ಬೇಕಂತ ತಿಳಿಯಾಕತ್ತಿಲ್ಲ. ಅವ್ರ ಇಂಟ್ಯೂಷನ್ಸ್ನ ಅಲ್ಲೇ ಅದಕ್ಕೆ ಬಂದಿದ್ದು. ಈಗ ಇಂಟ್ಯೂಷನ್ಸ್ ಇಲ್ಲಿ ಬಂತಲ್ಲ, ಇಲ್ಲಿ ಕಾರ್ಡಿದೆ ತೋರಿಸ್ತೇನೆ ನೋಡ್ರಿ. ಇಂಟ್ಯೂಷನ್ಸ್, ಇನ್ನರ್ ವಾಯ್ಸ್, ಅದನ್ನು ಕೇಳ್ಬೇಕಂತ ಹೋಗ್ತಾರೆ, ಯಾರೋ ಒಬ್ಬರು ಬಂದು ಅಡ್ಡ ಮಾಡ್ತಾರೆ. ಹೇಳಿದೆಲ್ಲ ಒಂದು ಯಾವುದೋ ಹೆಣ್ಮಗಳ ಇಲ್ಲೂ ಬಂದಿದೆ. ಯಾವುದೋ ಒಂದು ಇಂಪಾರ್ಟೆಂಟ್ ಒಂದು ಹೆಣ್ಮಗಳ ಒಂದು ವೆಲ್ದಿ, ಎಲ್ಲ ರೊಕ್ಕ ಇರೋ ಮಂದಿ ಅಂತಾರಲ್ಲ, ಆ ಟೈಪ್ ವೆಲ್ದಿ ಅಂಥ ವ್ಯಕ್ತಿಯಿಂದ ಅದೆಲ್ಲ ಏನೋ ಬಂಧಿಸ್ಬಿಡ್ತದಾರೆ. ಆಗ್ತಾಯಿಲ್ಲ ಹೆಜ್ಜೆ ತೊಗೊಳಕ್ಕೆ ಮುಂದೆ. ಅವ್ರ ಜೀವನದಾಗ ಬರೀ ಅಲ್ಲಿ ಏನಾಗ್ತದೆ ಅಂದ್ರೆ ಅವ್ರ ಕಡೆ ಅವ್ರಿಗೆ ಅಲ್ಲಿ ಏನೂ ನ್ಯಾಯ ಸಿಗ್ತಿಲ್ಲ. ಬರೀ ಅನ್ಯಾಯ ಮಾಡೋರು ಅದಾರ. ಹೇಳಿದ್ನಲ್ಲ, ಅನ್ಯಾಯ ಮಾಡೋರು ಹಿಂದೆ ಬೆನ್ನಿಗೆ ಚೂರಿ ಹಾಕೋರು ಅದಾರಲ್ಲೇ. ಆಮೇಲೆ ಅವರಿರೋ ಪರಿಸ್ಥಿತಿಗಳು ಬರೀ ಕರಪ್ಷನ್, ಬರೀ ಮೋಸ ಮಾಡೋದು, ಸುಳ್ಳು ಹೇಳೋದು, ತಪ್ಪು ದಾರಿ ಒಳಗೆ ಹೋಗುವಂಥವು ಪರಿಸ್ಥಿತಿಗಳು ಅಲ್ಲದ ಅವ್ರಿಗೆ. ಕಾರ್ಮಿಕ್ ಕನೆಕ್ಷನ್ಸ್ ಅದಾವಲ್ಲ, ಅವು ಭಾಳ ಅದಾವಲ್ಲ.
ಅವರಿಂದನೇ ಅವ್ರಿಗೆಲ್ಲ ಎಲ್ಲ ಆಗ್ತಿರೋದು. ಕಾರ್ಮಿಕ್ ಕನೆಕ್ಷನ್ ಇಲ್ಲ, ಅಲ್ಲಿ ಯಾರೋ ಒಬ್ಬನ ಹೆಣ್ಮಗಳಿಂದ ಅವರಿಗೆ ಕಾರ್ಮಿಕ್ ಕನೆಕ್ಷನ್ ಐತಿ. ಆ ಕನೆಕ್ಷನ್ದ ಬಿಟ್ಟು ಬರೋಕ್ಕೆ ಆಗ್ತಾಯಿಲ್ಲ ನಿಮ್ಮ ಪರ್ಸನ್ನಿಗೆ. ಓಕೆ, ಇದು ಏರಿಸ್ ಲಿಜೋ ಸೆಜಿಟೇರಿಯಸ್, ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಕುಂಭ, ತುಲಾ, ಮಿಥುನ, ಆ ರಾಶಿಯರಿಗೆ ಇದು ಜಾಸ್ತಿ ರೆಸಿಡೆಂಟ್ ಆಗಿ. ನಿಮ್ಮ ಪರ್ಸನ್ ಯಾರು ನಿಮ್ಮ ಬಿಟ್ಟು ಹೋಗ್ಯಾರ, ನಿಮ್ಮ ಕಾಂಟ್ಯಾಕ್ಟ್ ಇಲ್ಲಲ್ಲ, ಬಿಟ್ಟು ಹೋಗ್ಯಾರಲ್ಲ, ನಿಮ್ಮ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ನೀವು ಯಾರಂತ ನೀವು ನೋಡಕತ್ತಿಲ್ಲ, ಈ ರಾಶಿಗೆ ಸಂಬಂಧಪಟ್ಟ ಇರ್ಬೇಕು ನೋಡ್ರಿ. ಇದನ್ನೆಲ್ಲ ಬಿಟ್ಟು ಬರ್ಬೇಕು ಅಂತಂದ್ರೆ ಅವ್ರು ನಿಮ್ಮ ಪರ್ಸನ್ ಫಸ್ಟ್ ಹಾನೆಸ್ಟ್ ಆಗಿರ್ಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು. ತಪ್ಪು ಮಾಡಿದರೆ ತಪ್ಪು ಮಾಡೀನಿ ಅಂತ ಒಪ್ಕೊಳ್ಳೋದಂತ ಇದ್ದಿರ್ಬೇಕು, ಒಳ್ಳೆ ದಾರಿ ಒಳಗೆ ನಡೀತಿರ್ಬೇಕು. ಅಂದ್ರೆ ಅವ್ರಿಗೆ ಏನಾದರೂ ಒಂದು ದಾರಿ ಸಿಗ್ತದೆ ಹೊರಗೆ ಬರೋಕ್ಕೆ. ಓಕೆ, ಶೇರಿಂಗ್ ಏನು ಶೇರ್ ಮಾಡ್ತಿದ್ದಾರೆ ಅವರಲ್ಲಿ ನೋಡೋಣ. ಅಲ್ಲಿ ಅವ್ರ ಜೀವನದೊಳಗೆ ಯಾರೋ ಒಬ್ಬರಲ್ಲಿ ಅದೇ ಹೆಣ್ಮಗಳು ಅಂದರೆ 100% ಅದಾರ. ಓಕೆ, ಅವ್ರ ಜೊತೆಗೆ ಏನು ಶೇರ್ ಮಾಡ್ತಿದ್ದಾರೆ ನೋಡೋಣ. ಅವ್ರದ್ದು ಸುಖ ದುಃಖ ಶೇರ್ ಮಾಡ್ತಿದ್ದಾರೆ, ಅವ್ರು ತಮ್ಮ ಜೀವನ ಶೇರ್ ಮಾಡ್ತಿದ್ದಾರೆ. ಹಂಚ್ಕೊಳ್ಳೋದು ಶೇರಿಂಗ್ ಅಂದರೆ. ಓಕೆ, ಥರ್ಡ್ ಪಾರ್ಟಿನೂ ಇರ್ಬೋದು. 2 ಕಾರ್ಡ್ ಬಂದು. ಓಕೆ, ವಾಪಸ್ ನಿಮ್ಮ ಕಡೆ ಬರಬೇಕು ಅಂತಂದು ಇದು ಥರ್ಡ್ ಪಾರ್ಟಿ ಇಲ್ಲ, ನೀವೇ ಇರಬೇಕು. ನಿಮ್ಮ ಕಡೆ ಬರಬೇಕು ಅಂತ ವಿಚಾರ ಮಾಡ್ತಿದ್ದಾರೆ, ನೀವು ಪಿಕ್ನಿಕ್ ಮಾಡಬೇಕಂತ ವಿಚಾರ ಮಾಡ್ತಿದ್ದಾರೆ ಕೆಲವೊಬ್ರದ್ದು. ಇಲ್ಲರಿ, ಇಲ್ಲ ಸೇಮ್ ರಾಶಿನೇ. ಇಲ್ಲಿ ಸೇಮ್ ರಾಶಿನ ಇದ್ದ ರಾಶಿ ಬಂದೈತಿ. ಇಲ್ಲಿ ವಾಪಸ್ ಇದರಿಂದ ಬಿಟ್ಕೊಟ್ಟು ಬರಬೇಕು ಅಂತಲೇ ಕೆಲವೊಬ್ರು ವ್ಯಕ್ತಿಗಳು ವಿಚಾರ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ಸ್. ಹೋಲ್ಡಿಂಗ್ ಅಂದರೆ ಪಾಸ್ಟಿನ ಏನೋ ತಪ್ಪುಗಳಾಗಿದ್ರೆ ಅದನ್ನು ಸರಿ ಮಾಡ್ಕೋಬೇಕು, ಹೊಸ ಬಿಗಿನಿಂಗ್ ಮಾಡ್ಬೇಕು. ಅಥವಾ ಥಿಂಕ್ ಮಾಡ್ತಿದಾರೆ, ಇನ್ನು ಥಿಂಕಿಂಗ್ ಪ್ರೊಸೆಸ್ ಒಳಗೆ ಅದಾರ. ನಾ ಹೋಗ್ಲಾ, ಅಲ್ಲಿಗೆ ಹೋಗ್ಲಾ, ಅವ್ರ ಹತ್ರ ಭೇಟಿ ಆಗ್ಲಾ, ಸಾರಿ ಆಯ್ತು, ನಂದು ಏನಾರು ತಪ್ಪಾಗಿದ್ರೆ ಕ್ಷಮಿಸು. ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬರಬೇಕು ಅಂತ ಅನ್ಕೊತಿದಾರ. ಅದು ಬಟ್ ಸಂಬಡಿ ಈಸ್ ಹೋಲ್ಡಿಂಗ್ ದೆಮ್. ಓಕೆ, ಅದು ಆಗ್ತಾಯಿಲ್ಲ, ಅವರಿಂದ ಕಾನ್ಫಿಡೆನ್ಸ್ ಬರ್ತಾಯಿಲ್ಲ. ಇನ್ನು ವಿಚಾರ ಮಾಡ್ತಾರೆ, ನಾನು ಹೋಗ್ಬೇಕು, ನಾ ಇದ್ದಿದ್ದು ನನ್ನ ಪರಿಸ್ಥಿತಿ ತಪ್ಪೈತಿ, ಸರಿ ಇಲ್ಲ, ನಾ ಇಲ್ಲಿರೋದು ಅಂತಂದು ಅನಿಸ್ತೈತಿ. ಆದರೆ ಅದನ್ನು ಕಾನ್ಫಿಡೆನ್ಸ್ ಬರ್ತಾಯಿಲ್ಲ. ನಿಮ್ಮ ಈ ಧೈರ್ಯ ಮಾಡಿ ನಿಮ್ಮ ಹತ್ರ ಬಂದು ಹಿಂಗೆ ಹೇಳಬೇಕು ಅಂತ ಹಂಗೆ ಬರ್ತಾಯಿಲ್ಲ ಅವ್ರಿಗಿನ್ನ. ಓಕೆ, ಹೊಸ ಐಡಿಯಾ ಬರ್ತಾವೆ. ಕಮ್ಯುನಿಕೇಷನ್ ಮಾಡ್ಬೇಕಂತ ವಿಚಾರ ಮಾಡ್ತಾರೆ. ಒಂದು ಮೆಸೇಜ್ ಮಾಡ್ಲನ, ಒಂದು ಫೋನ್ ಕಾಲ್ ಮಾಡ್ಲನ, ಮೆಸೇಜ್ ಮಾಡ್ತಾರೆ, ಮತ್ತೆ ಡಿಲೀಟ್ ಮಾಡಿ ಹೋಗಿರ್ತಾರೆ. ನಿಮ್ಮ ಹತ್ರ ಬರೋದಿಲ್ಲ ಅದು ಮೆಸೇಜ್, ಅಲ್ಲೇ ಇರ್ತದೆ ಅದು. ಓಕೆ, ಪಾಸಿಬಿಲಿಟೀಸ್ ಏನು ಪಾಸಿಬಿಲಿಟೀಸ್ ಅದಾವೆ, ಏನು ದೂರದೃಷ್ಟಿ ಪಾಸಿಬಿಲಿಟೀಸ್ ಏನದಾವೆ ನೋಡೋಣ. ಓಕೆ, ನಿಮ್ಮ ಹತ್ರ ಬರೋಕ್ಕೆ ಪಾಸಿಬಿಲಿಟಿ ಇದರಿಂದ ಬಿಟ್ಟು ಹೊರಗೆ ಬರ್ಲಿಕ್ಕೆ ಏನಾದರೂ ಪಾಸಿಬಿಲಿಟೀಸ್ ಅದಾವ, ಏನೋ ಅವಕಾಶಗಳದಾವ ನೋಡೋಣ. ಪಾಸಿಬಿಲಿಟೀಸ್ ಇದ್ರೂ ಅದನ್ನು ಅವರಿಗೆ ಏನಂತೀರಿ, ಅದನ್ನು ಕರೆಕ್ಟಾಗಿ ಹಿಂಗೆ ಒಂದು ಐಡಿಯಾ ಮಾಡ್ಕೊಂಡು ಅಂತೀವಲ್ಲ, ಒಂದು ಪ್ಲ್ಯಾನ್ ಮಾಡೋಕೆ ಇಲ್ಲ, ತಲೆ ಓಡ್ತಾ ಇಲ್ಲ ಅವರಿಗೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಳಕ್ಕೆ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವ್ರ ಜೀವನದಾಗ ಒಬ್ಬರು ವ್ಯಕ್ತಿ ಅದಾರಲ್ಲೇ, ಭಾಳ ಅಗ್ರೆಸಿವ್ ಅದಾರ. ಅಗ್ರೆಸಿವ್ ಅಂದರೆ ಭಾಳ ಸಿಟ್ಟು ಮಾಡ್ತಿರ್ತಾರಲ್ಲ, ಅಂಥವ್ರು ಅದಾರ. ಭಾಳ ವೈಲೆಂಟ್ ಅದಾರ. ವೈಲೆಂಟ್ ಅಂದ್ರೆ ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಿರ್ತಾರಲ್ಲ, ಆ ಟೈಪ್ನ ಅದಾರ ಅವ್ರು. ಅವರಿಂದ ತಪ್ಪಿಸ್ಕೊಂಬರಕ್ಕೆ ಪಾಸಿಬಿಲಿಟೀಸ್ ಆಗ್ತಾಯಿಲ್ಲ ಅವ್ರಿಗೆ, ಅಲ್ಲಿಂದ ಬಿಟ್ಕೊಂಬರ್ಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗಿನ್ನು. ರಾಶಿ ಏನಿದೆಲ್ಲ ಸೇಮ್ ಬಂದೈತಿಲ್ಲ. ಇನ್ನೊಂದು ಸಲ ಹೇಳ್ತಾನೆ ಆಮೇಲೆ. ಯಾರೋ ವ್ಯಕ್ತಿ ಹೆಂಗಂದ್ರೆ ಅವ್ರದ್ದು ಅಥಾರಿಟಿ ಇರೋಂಥ ವ್ಯಕ್ತಿ ಅದಾರಲ್ಲ ಅವ್ರ ಜೀವನದಾಗಲ್ಲೇ, ಅಥಾರಿಟಿ ಇರೋರು ಅವ್ರು ಹೇಳ್ದಂಗೆ ನಡಿಬೇಕು. ಒಂಥರ ಏನಂತೀರಿ, ಒಂದು ನಮ್ಮದು ಊರಿನ ಪಂಚಾಯತಿಗೆ ಒಬ್ಬರು ಅಧ್ಯಕ್ಷ ಅಂತ ಹಿಂಗೆ ಇರ್ತಾರೆ ನೋಡ್ರಿ. ಈಗ ಸದ್ಯ ಅಂದರೆ ಎಕ್ಸಾಂಪಲ್ ಹೇಳಾಕದ, ನಮ್ಮ ಮನೆಗೆ ಮುಖ್ಯಸ್ಥ ಅಂತೇವಲ್ಲ, ಆ ಟೈಪ್ ಹೋಲ್ಡ್ ಒಳಗೆ ಯಾರೋ ಒಬ್ರು ಅದಾರಲ್ಲೇ ಅವ್ರ ಜೀವನದೊಳಗೆ. ಅವ್ರು ಹೇಳ್ದಂಗೆ ಕೇಳ್ತಿದಾರೆ ಇವ್ರು. ಅದನ್ನು ಬಿಟ್ಕೊಟ್ಟು ತಪ್ಪು ಮಾಡಾಕದೇನಂದ್ರೂ ಅವ್ರಿಗೆ ಬಿಟ್ಕೊಡೋಕೆ ಆಗ್ತಿಲ್ಲ. ಇಲ್ಲಿ ಇರೋ ವ್ಯಕ್ತಿ ಏನೈತಲ್ಲ, ಇವ್ರ ಜೊತೆಗಿರೋ ವ್ಯಕ್ತಿ ಅವರಿಗೆ ತಪ್ಪು ದಾರಿ ಒಳಗೆ ಹೇಳ್ಕೊಡಕತ್ತಾರ. ಅವ್ರದ್ದು ಏನಂತೀರಿ, ಪವರ್ನ ತಪ್ಪವಾಗಿ ಉಪಯೋಗಿಸ್ಕೊತಿದ್ದಾರೆ. ಇದಕ್ಕೆ ಪಾಲಿಟಿಕ್ಸ್ ಬಂದೈತಿಲ್ಲ. ಅವ್ರದ್ದು ಯಾರಾದರೂ ಗಂಡು ಮಕ್ಳು ಇರ್ಬೋದು ಇಲ್ಲೇ ಹಿಂಗೆ ಅಬ್ಯೂಸ್ ಆಗಿರೋರು.
ಸೊ ಇಲ್ಲಿ ಕಪಲ್ಸ ಬಂದುಬಿಟ್ರೆ ಅಂದ್ಕೊಳ್ರಿ, ಒಂದು ಹೆಣ್ಮಗಳು ಒಂದು ಗಂಡು ಮಗಳು. ಈ ಎಕ್ಸಾಂಪಲ್ ಒಂದು ಮನಿ ಅಂತಂದ್ರೆ ಅಪ್ಪ ಅಮ್ಮ ಅಂದ್ಕೊಳ್ರಿ. ಹಿಂಗೆ ಮತ್ತು ಅಪ್ಪ ಅಮ್ಮನ ಥರ ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್. ಓಕೆ, ಆ ರೀತಿ ಒಂದು ಗಂಡು ಮಗಳು ಒಂದು ಹೆಣ್ಮಗಳು ಕಪಲ್ಸ್ ಅಂತ ಹೇಳ್ತಲ್ಲ, ಹಂಗೆ ಈ ಎರಡೂ ರೀತಿಯೂ ಐತಿ ಇಲ್ಲಿ. ಅವ್ರು ಹೇಳ್ದಂಗೆ ಕೇಳ್ತಿದ್ದಾರೆ ಇವರು, ಅದರಿಂದ ಅವ್ರ ಬಂಧನದಿಂದ ಬಿಡಿಸ್ಕೊಂಬರಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಬಂದಿರೋ ರಾಶಿ ಅಂತಂದ್ರೆ ಇಷ್ಟು ಸೇಮ ಕಾರ್ಡ್ ಬಂದ್ಬಿಟ್ಟು ಅಂದ್ರೆ ಇದು ಈ ರಾಶಿಯರಿಗೆ ಭಾಳ ಅಂದ್ರೆ ಭಾಳ ರೆಸಿಡೆಂಟ್ ಆಗ್ತದೆ ಇದು ನೋ ಕಾಂಟ್ಯಾಕ್ಟ್ ಒಳಗೆ. ಏರಿಯಸ್, ಲಿಯೋ, ಸಜಿಟೇರಿಯಸ್. ಓಕೆ, ಮೇಷರಾಶಿ, ಸಿಂಹರಾಶಿ, ಧನುಷ್ ರಾಶಿ. ಮತ್ತು ಇದು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ ಅಷ್ಟು ಅವ ಬಂದವು ಕಾರ್ಡಿಗೆ. ಸೊ ನಿಮ್ಮ ಪರ್ಸನ್ ಕಾಂಟ್ಯಾಕ್ಟ್ ಒಳಗಿಲ್ಲ ಅಂದ್ರೆ ಸೊ ಅವ್ರು ಇದರಿಂದ ಹೊರಗೆ ಬರ್ತಾರೆ, ಏನು ಆ್ಯಕ್ಷನ್ ತೊಗೊತಾರೆ ನೋಡೋಣ. ವಾಟ್ ಈಸ್ ದರ್ ನೆಕ್ಸ್ಟ್ ಆ್ಯಕ್ಷನ್? ಪಾಲಿಟಿಕ್ಸ್ ನಡೀತೈತಿ, ಅದನ್ನು ಯಾರಿಂದ ಅದನ್ನು ಹೇಳ್ಕೊಬೇಕಂದ್ರೆ ಯಾರಿಲ್ಲ, ಅದರಿಂದ ಹೊರಗೆ ಬರ್ಬೇಕಂದ್ರಿಲ್ಲ, ಪಾಸಿಬಿಲಿಟೀಸ್ ಇದ್ರೂ ಅವ್ರಿಗೆ ಬಿಡಾಕಿಲ್ಲ, ಜನ ಇಲ್ಲ, ಇವ್ರಿಗೆ ಐಡಿಯಾ ಬರ್ತಿಲ್ಲ. ವಾಟ್ ಈಸ್ ದ ಔಟ್ಕಮ್ ಆಫ್ ದಿಸ್? ಸ್ಟ್ರೆಂತ್ ತೊಗೊತಾರೆ, ಅಂದರೆ ಧೈರ್ಯ ಮಾಡ್ತಾರೆ, ಧೈರ್ಯ ಮಾಡಿ ದೇ ಆರ್ ವರ್ಕಿಂಗ್. ಇದರಿಂದ ಹೆಂಗೆ ಹೊರಗೆ ಬರಲಿ ಅಂತಂದು ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಂತದಾರ. ಒಂದು ತಿಂಗಳಿಂದ 1.5 ತಿಂಗಳ ಮಟ್ಟ ಟೈಮ್ ಕೊಟ್ರಿ ಅವರಿಗೆ. ಅಷ್ಟರೊಳಗೆ ಅವ್ರು ಧೈರ್ಯ ಮಾಡಿ, ಅಥವಾ ಈ ನೋ ಕಾಂಟ್ಯಾಕ್ಟ್ ಒಳಗೆ ಮಕ್ಕಳನ್ನ ಇನ್ವಾಲ್ವ್ ಆಗಿರ್ಬೋದು, ಕಪಲ್ಸ್ ಇದ್ರಿ ಅಂದರೆ ಡೈವರ್ಸ್ ಒಳಗೆ ಹೋಗಿ ಅಥವಾ ಸಪ್ರೇಷನ್ ಆಗಬೇಕಂತ ಏನಾರ ಮಕ್ಕಳನ್ನ ಇನ್ವಾಲ್ವ್ ಆಗಿರ್ಬೋದು. ಬಟ್ ಇದಕ್ಕೆಲ್ಲ ಒಂದು ಪಾಸಿಟಿವ್ ವೇ ಒಳಗೆ ನೋ ಕಾಂಟ್ಯಾಕ್ಟ್ ಇದ್ರಂದ್ರೆ ಅದಕ್ಕೆ ಇದರಿಂದ ಹೊರಗೆ ಬಂದು ಈ ಪಾಲಿಟಿಕ್ಸಿಂದ ಇದೇನೇನು ಅವ್ರದ್ದೆಲ್ಲ ಜೀವನದಾಗ ಏನಾರು ಹೋಲ್ಡಿಂಗ್ ಎನರ್ಜಿ ಅದಾವಲ್ಲ ಅದರಿಂದ ಹೊರಗೆ ಬಂದು ತಮ್ಮದಾದಂತಹ ಒಂದು ಡಿಸಿಷನ್ ತೊಗೊಳ್ಳಿಕ್ಕೆ ಧೈರ್ಯ ಮಾಡ್ತಾರೆ. ಓಕೆ, ಸೊ ಟೈಮ್ ಕೊಡ್ರಿ ಅವ್ರಿಗೆ. ಇದಕ್ಕೆ ನೋ ಕಾಂಟ್ಯಾಕ್ಟ್ ಅವ್ರದ್ದೇಕಂತ ಜೀವನದಾಗ ಭಾಳ ಕಿಚ್ಚು ಅದಾವು, ಅವ್ರೇನಲ್ಲಿ ಸುಖವಾಗಿಲ್ಲ ನೋ ಕಾಂಟ್ಯಾಕ್ಟ್ನಾಗಿದ್ರೆ. ಒಂದು 1.5 ತಿಂಗಳ ಮಟ್ಟ ಟೈಮ್ ಕೊಡ್ರಿ. 1.5 ತಿಂಗಳು 1.5 ತಿಂಗಳು. ಓಕೆ, ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ನೋ ಕಾಂಟ್ಯಾಕ್ಟ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಭಾಳ ಅಂದ್ರೆ ಭಾಳ ಜನ ಸಬ್ಸ್ಕ್ರಿಪ್ಷನ್ ಇದ್ದಂಗೆ ಭಾಳ ಜನ ನೋಡ್ತೀರಿ ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ದೆಮ್. ಆದರೆ ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡಿರಿ ಅಂತ ನಾ ಬೇಡ್ಕೊತೀನಿ. ಓಕೆ, ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.